ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ವಿಡಿಯೋ ಬಂದ್ಬಿಟ್ಟು ಒಂದು ಸಿಂಪಲ್ಲಾಗಿ ಸೌತೆಕಾಯಲ್ಲಿ ಕಾರ್ವಿಂಗ್ ಮಾಡೋದು ತೋರಿಸ್ಕೊಡ್ತೀನಿ. ನಿಮ್ಮ ಮಕ್ಕಳಿಗೆ ಸ್ಕೂಲಲ್ಲಿ ಏನಾದರೂ ಕಾಂಪಿಟೇಷನ್ ಇದ್ದಾಗ ಈ ಥರ ಒಂದು ನೀವೇ ಮನೆಯಲ್ಲಿ ಮಾಡಿಕೊಟ್ಟಾಗ ತುಂಬಾ ಇಷ್ಟಪಟ್ಟು ಕೂಡ ನೋಡ್ತಾರೆ ಮಕ್ಕಳು, ಅವ್ರಿಗೂ ಕೂಡ ಮಾಡಬೇಕನ್ಸುತ್ತೆ. ಇವಾಗ ಇದನ್ನು ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ಇಲ್ಲಿ ನಾನು ಒಂದು ಪ್ಲೇಟು ಮತ್ತು ಒಂದು ಕತ್ರಿ, ಒಂದು 2ರಿಂದ 3 ಸೌತೆಕಾಯಿ ತಗೊಂಡಿದ್ದೀನಿ ಮೀಡಿಯಮ್ ಸೈಜು. ನಿಮಗೆ ಮತ್ತೆ 2 ಕ್ಯಾರೆಟ್ ತಗೊಂಡಿದ್ದೀನಿ. ಇದು ಟೂತ್ ಪಿಕ್ ಕಡ್ಡಿ, ಮತ್ತು ಚಾಕುನು, ಒಂದು ಕಟ್ಟರು, ಗುಂಡ್ಪಿನ್ ತಗೊಂಡಿದ್ದೀನಿ ಒಂದು 5-6, ಮತ್ತು ಕಣ್ಣು ತಗೊಂಡಿದ್ದೀನಿ. ಇದು ಪ್ಲಾಸ್ಟಿಕ್ ಕಣ್ಣು, ರೆಡಿಮೇಡ್ ಕ್ರಾಫ್ಟ್ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ. ಈಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಇವಾಗ ಸೌತೆಕಾಯಿನ ಈ ಥರ 2 ಭಾಗ ಮಾಡ್ಕೊತಾ ಇದ್ದೀನಿ. ಆದಷ್ಟು ಸೌತೆಕಾಯಿನ ಚಿಕ್ಕದಾಗಿರೋದು ನೋಡಿ ತಗೊಳ್ಳಿ. ದೊಡ್ಡದಾಗಿದ್ರೆ ನೋಡೋಕೆ ಅಷ್ಟು ಚೆನ್ನಾಗಿರೋದಿಲ್ಲ, ಚಿಕ್ಕದಾಗಿರೋದು ನೋಡಿ ತಗೊಳ್ಳಿ. ನೋಡಿ, ಈ ಥರ ಸೌತೆಕಾಯಿ ನಾನು ವಿಡಿಯೋದಲ್ಲಿ ತೋರಿಸೋ ಥರ ನೀವು ಒಂದು ಹೊಟ್ಟೆ ಭಾಗ ಥರ ಕಟ್ ಮಾಡ್ಕೋಬೇಕು ಇದನ್ನ. ಸೊ ಮಧ್ಯಕ್ಕೆ ಒಂದು 1/4 ಭಾಗದಷ್ಟು ಕಟ್ ಮಾಡ್ಕೊಳ್ಳಿ. ಅರ್ಧ ಭಾಗದಷ್ಟು ಕಟ್ ಮಾಡಿದ್ರೆ ಅದು ಸರಿಯಾಗಿ ನಿಲ್ಲೋದಿಲ್ಲ. ಹಂಗಾಗಿ ಇವಾಗ 2 ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನ ಇನ್ನೊಂದು ಸೌತೆಕಾಯಲ್ಲಿ 2 ಕಡೆ ಮೂತಿನಲ್ಲಿ ಈ ಥರ ಒಂದು ಕಟ್ ಮಾಡ್ಕೊತಾ ಇದ್ದೀನಿ. ಅದು ಯಾಕೆ ಅಂದರೆ ಫ್ಲವರ್ ಮಾಡೋದಕ್ಕೆ. ಮತ್ತು ಅದೇ ಸೌತೆಕಾಯಲ್ಲಿ ಒಂದು 5-6 ಸ್ಲೈಸ್ ಮಾಡಿಕೊಂಡು ಈ ಥರ 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಇದು ಅದು ರೆಕ್ಕೆಗಳ ಥರ, ಅಂದರೆ ಕೈ ಕಾಲು ಥರ ಇದು. ಇವಾಗ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಇದನ್ನು ನಾನು ಮಧ್ಯದಲ್ಲಿರುವಂಥ ಸ್ವಲ್ಪ ಪೀಸ್ ತೆಗೆದ್ಬಿಟ್ಟು ಇದನ್ನು ಫ್ಲವರ್ ಥರ ಕಟ್ಟರಲ್ಲಿ ಕಟ್ ಮಾಡ್ಕೊತೀನಿ. ನಿಮಗೆ ಕಟ್ಟರು ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಇಲ್ಲಾಂದರೆ ನಾರ್ಮಲ್ ಬಲೆ ಸ್ಟೋರು, ಕ್ರಾಫ್ಟ್ ಸ್ಟೋರಲ್ಲಿ ನಿಮಗೆ 15ರಿಂದ 20 ರೂಪಾಯಿಗೆ ಸಿಗುತ್ತೆ. ಆದರೆ ನಾನು ತೊಗೊಂಡಿರೋದು ಆನ್ಲೈನಲ್ಲಿ ಸ್ವಲ್ಪ ಕಾಸ್ಟ್ಲಿನೇ, ಅಂದರೆ ಒಂದು 200-250 ರೂಪಾಯಿಗೆ ಸಿಗುತ್ತೆ. ಅಂದರೆ ನಿಮಗೆ ಲೈಫ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವು ನಾರ್ಮಲಾಗಿ ಸಿಗೋವಂಥ ಚಾಕುನಲ್ಲೇ ಮಾಡ್ಕೊಳ್ಳಿ. ನಾನು ತೋರಿಸೋ ಥರನೇ ಫ್ಲವರ್ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ ರೇಖಾ ಅಡುಗೆ ಅಂತಲೂ ಇದೆ. ನೀವೇನಾದರೂ ರೆಸಿಪಿಗಳು ಕಲ್ತ್ಕೋಬೇಕಂದ್ರೆ ಅದು ಕೂಡ ಹೋಗಿ ನೋಡ್ಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗ ನೋಡಿ, ಸೌತೆಕಾಯಿ ಮಧ್ಯದಲ್ಲಿ ನಾನು ಈ ಥರ ಬಾಯಿ ಓಪನ್ ಮಾಡ್ಕೊತಾ ಇದ್ದೀನಿ. ಮೇಲೇನು ಕೆಳಗೇನು ಯು ಶೇಪ್ ಥರ ಕಟ್ ಮಾಡ್ಕೊಳ್ಳಿ. ಆವಾಗ ಆ ಪೀಸ್ ಏನಿದೆ ಅದು ಬಂದ್ಬಿಡುತ್ತೆ, ಆವಾಗ ಓಪನ್ ಆಗುತ್ತೆ ಅದು. ನೋಡಿ, ಈ ಥರ ಎರಡಕ್ಕೂ ಬಾಯಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕ್ಯಾರೆಟಲ್ಲಿ ಕಟ್ ಮಾಡ್ಕೊಳ್ಳೋಣ. ಕ್ಯಾರೆಟಲ್ಲಿ ನಾಲ್ಗೇನು ಮತ್ತು ಫ್ಲವರ್ಗೆ ಒಂದು ಸ್ವಲ್ಪ ಪೀಸು ಮತ್ತು ಕಣ್ಗಳಿಗೆ ಒಂದು ಸ್ವಲ್ಪ ಪೀಸು ಕಟ್ ಮಾಡ್ಕೊತೀನಿ. ಆದಷ್ಟು ಕ್ಯಾರೆಟ್ನ ಚಿಕ್ಕದಾಗಿರೋದು ನೋಡಿ ತಗೊಳ್ಳಿ. ದೊಡ್ಡದಾಗಿದ್ದರೆ ಶೇಪ್ ಕರೆಕ್ಟಾಗಿ ಬರಲ್ಲ, ಚಿಕ್ಕದಾಗಿದ್ದರೆ ಅದರಲ್ಲೇ ಶೇಪ್ ಬಂದ್ಬಿಡುತ್ತೆ. ನೋಡಿ, ನಾಲ್ಗೆಗೆ ಎಷ್ಟು ಬೇಕೋ ಅಷ್ಟು ಉದ್ದಕ್ಕೆ ಮಾತ್ರ ಕಟ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಈ ಥರ ಇಟ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಇನ್ನು ನೀವು ದೊಡ್ಡದಾಯ್ತಂದ್ರೆ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ. ಇವಾಗ ಇನ್ನೊಂದು ಚಿಕ್ಕ ಕ್ಯಾರೆಟಲ್ಲಿ ಕಣ್ಣಿಗೂ ಮತ್ತು ಫ್ಲವರ್ ಡಿಸೈನ್ಗೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ರೌಂಡ್ ಶೇಪ್ ಮಾಡ್ಕೊಳ್ಳಿ ಸಾಕು. ಇದಕ್ಕೊಂದು 4 ಪೀಸ್ ಮಾಡ್ಕೊಂಡ್ರೆ ಸಾಕು. ನೋಡಿ, ಈ ಥರ ಟೂತ್ ಪಿಕ್ ಕಡ್ಡಿ ಇರುತ್ತೆ. ಸೊ ಎಲ್ಲರ ಮನೇಲಿರುತ್ತೆ. ಇಲ್ಲಾಂದರೆ ನೀವು ಗೋಬಿ ಮಂಜೂರಿ ಏನಾದರೂ ತಂದಾಗ ಆರಾಮಾಗಿ ಮನೆಯಲ್ಲಿ ಇಟ್ಕೊಬೋದು. ಒಂದು 2 ಪೀಸ್ ಈ ಥರ ಇಟ್ಕೊಂಡು ಕೂಡ ಮಾಡ್ಕೋಬೋದು. ಅದು ಇಲ್ಲಾಂದರೆ ನೀವು ನಾರ್ಮಲಾಗಿ ಗುಂಡ್ಪಿನ್ ಸಿಗುತ್ತೆ, ಅದು ಕೂಡ ಒಂದು 10ರಿಂದ 15 ರೂಪಾಯಿ ಅದು ಬಾಕ್ಸು. ಅದು ಕೂಡ ಗುಂಡ್ಪಿನ್ ಕೂಡ ಯೂಸ್ ಮಾಡ್ಕೋಬೋದು. ಅದು ಇಲ್ಲಾಂದರೆ ಮನೆಗಳಲ್ಲಿ ಪರ್ಕೆ ಇದ್ದರೆ ಪರ್ಕೆ ಕಡ್ಡಿ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ಕ್ಯಾರೆಟ್ಗೆ ನಾನು ಕಡ್ಡಿ ಚುಚ್ತಾ ಇದ್ದೀನಿ. ಈ ಥರ ಚುಚ್ಬಿಟ್ಟು ಆ ಸೌತೆಕಾಯಿ ಫ್ಲವರ್ದೇನಿದೆ ಅದು ಮಧ್ಯಕ್ಕೆ ಇಡ್ತೀನಿ. ಇದು ಆ ಕಾರ್ವಿಂಗಿಗೆ ಒಂದು ಟೊಪ್ಪಿ ಥರ ಇದು. ಸೊ ನೋಡೋಕ್ಕೂ ಲುಕ್ಕಾಗಿರುತ್ತೆ. ನೋಡಿ, ಈ ಥರ ಮೇಲೆ ಚುಚ್ಕೊತಾ ಇದ್ದೀನಿ. ಈ ಥರ ಒಂದು ಕಾರ್ವಿಂಗ್ ಮಾಡಿದ್ದು ಮತ್ತೆ ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಗುಂಡ್ಪಿನ್ ಯೂಸ್ ಮಾಡಿದ್ರೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಕಡ್ಡಿ ಎಲ್ಲ ಚುಚ್ಚಿರ್ತಿರಲ್ಲ, ಅದು ಒಂಥರ ಇದಾಗಿರುತ್ತೆ, ಅದಕ್ಕೋಸ್ಕರನೇ. ನೋಡಿ, ಈ ಥರ ಕಣ್ಣಿಗೆ ಈ ಥರ ಚುಚ್ಕೊತಾ ಇದ್ದೀನಿ. ಗುಂಡ್ಪಿನ್ ಯೂಸ್ ಮಾಡ್ತಾ ಇದ್ದೀನಿ. ನಾಲ್ಗೆ ಕ್ಯಾರೆಟ್ ಕೂಡ ಇಟ್ಟಿದ್ದಾಯಿತು, ಕಣ್ಣು ಕೂಡ ಚುಚ್ಚಿದಾಯಿತು. ಕಣ್ಣಿಗೆ ನೀವು ಬೇಕಂದರೆ ಮೆಣಸು, ಲವಂಗ ಕೂಡ ಯೂಸ್ ಮಾಡ್ಕೋಬೋದು. ಆದರೆ ನಾನು ಇಲ್ಲಿ ರೆಡಿಮೇಡ್ ಕಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಇದು ಜಸ್ಟ್ ಅಂಟಿಸಿದ್ರೆ ಸಾಕು, ಅದು ಯಾವಕ್ಕೆ ಅಂಟ್ಕೊಳ್ಳುತ್ತೆ, ತೇವಾಂಶ ಇರುತ್ತಲ್ಲ ಕ್ಯಾರೆಟಲ್ಲಿ, ಅದಕ್ಕೆ ಅಂಟ್ಕೊಳ್ಳುತ್ತೆ. ಈಗ ಇದಕ್ಕೆ ಸ್ಟ್ಯಾಂಡ್ ಥರ ಬೇಕಂದರೆ ಒಂದು ಸೌತೆಕಾಯಿನ ಇಟ್ಬಿಟ್ಟು ಚುಚ್ಕೋಬೋದು. ಮತ್ತು ನೋಡಿ, ನಾನು ಸೌತೆಕಾಯಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಈ ಥರ ಜೋಡಿಸ್ಕೊತಾ ಇದ್ದೀನಿ. ಒಂದು ಸುಂದರವಾದ ಗೊಂಬೆ ಥರ ರೆಡಿ ಆಯಿತು ಸೌತೆಕಾಯಲ್ಲಿ. ನೋಡಿ, ಇದೇ ರೀತಿ ಪ್ಲೇಟಿಂಗ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕೂಡ ಅದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಲ್ಲ, ಅದು ಕೂಡ ಜೋಡಿಸ್ಕೊಂಡ್ಬಿಡ್ತೀನಿ. ನೋಡೋಕ್ಕೂ ಲುಕ್ಕಾಗಿದೆ, ಸಖತ್ತಾಗಿದೆ.
ಈ ಥರ ಒಂದು ಕಾರ್ವಿಂಗ್ನ ನೀವು ಮಕ್ಕಳ ಎದುರುಗಡೆ ಮಾಡಿಕೊಡಿ, ಅವರು ಕೂಡ ಇಂಟ್ರೆಸ್ಟ್ ಬರುತ್ತೆ ಈ ಥರ ಒಂದು ವಿಡಿಯೋದಲ್ಲಿ. ಸೊ ಖಂಡಿತ ಇವತ್ತು ಮಾಡಿರೋಂಥ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ನೋಡಿ, ಇಷ್ಟ ಆಗಿದೆ ನೀವು ಕೂಡ ನಮ್ಮ ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.